ಸ್ನೇಹಿತರೆ, ಬೇಲೂರಿನ ಈ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ಬಗ್ಗೆ ಒಂದು ದಂತಕಥೆ ಇದೆ. ಈ ದೇಗುಲದ ಕೆಲಸವನ್ನು ಮಾಡಿದಂತಹ ಜಕಣಾಚಾರಿ ಎನ್ನುವಂತಹ ಶಿಲ್ಪಿ ಕೈದಾಳ ಎಂಬುವ ಊರಿನಿಂದ ಬಂದಿದ್ದನು. ಇಲ್ಲಿ ಮುಖ್ಯ ಶಿಲ್ಪಿಯಾಗಿ ಶಿಲ್ಪಗಳ ಕೆತ್ತನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದನು. ಇವನಿಗೆ ಒಬ್ಬ ಡಕಡ ಅನ್ನುವಂತಹ ಮಗ ಕೂಡ ಇರ್ತಾನೆ. ಬಟ್ ಆತನ ಮುಖವನ್ನ ಈ ಜಕಣಾಚಾರಿ ನೋಡಿರ್ಲಿಲ್ವಂತೆ. ಡಕಣ ಸಹ ವಾಸ್ತುಶಿಲ್ಪದಲ್ಲಿ ಪರಿಣಿತಿಯನ್ನ ಪಡೆದಿದ್ದನಂತೆ. ಅವನು ತಂದೆಯನ್ನ ಹುಡುಕುತ್ತಾ ಕೆಲಸವನ್ನ ಹರಸುತ್ತಾ ಈ ಬೇಲೂರಿಗೆ ಬರುತ್ತಾನೆ. ಜಕಣನು ಕೆತ್ತಿದಂತಹ ಮೂರ್ತಿಯನ್ನ ನೋಡಿ ಈ ಮೂರ್ತಿಯಲ್ಲಿ ದೋಷವಿರುವುದಾಗಿ ಹೇಳುತ್ತಾನೆ. ಜಕಣನು ಇದನ್ನ ಒಪ್ಪುವುದಿಲ್ಲ. ಶಿಲೆಯಲ್ಲಿ ಯಾವುದೇ ದೋಷವಿಲ್ಲವೆಂದು ವಾದಿಸುತ್ತಾನೆ. ಡಕಣನು ತನ್ನ ಅಭಿಪ್ರಾಯಕ್ಕೆ ಬದ್ಧನಾದಾಗ ತಾನು ಕೆತ್ತಿದ ಶಿಲೆಯಲ್ಲಿ ದೋಷವಿದ್ದರೆ ತನ್ನ ಬಲಗೈಯನ್ನ ತುಂಡರಿಸಿಕೊಳ್ಳುವುದಾಗಿ ಜಕಣನು ಅಲ್ಲಿದ್ದವರ ಎದುರಲ್ಲಿ ಶಪಥವನ್ನ ಕೂಡ ಮಾಡುತ್ತಾನೆ. ಈ ಬಗ್ಗೆ ಪರೀಕ್ಷೆಯನ್ನ ಹಿರಿಯರ ಸಮ್ಮುಖದಲ್ಲಿ ನಡೆಸಲಾಗಿ ವಿಗ್ರಹಕ್ಕೆ ಗಂಧವನ್ನ ಲೇಪಿಸುತ್ತಾರೆ. ವಿಗ್ರಹದ ಒಕ್ಕುಳು ಭಾಗದಲ್ಲಿ ಬಿಟ್ಟು ಉಳಿದ ಎಲ್ಲಾ ಭಾಗದಲ್ಲಿ ಆ ಒಂದು ಗಂಧವು ಒಣಗಿರುವುದು ಕಂಡು ಬರ್ತದೆ. ಆ ಒಣಗದೇ ಇರುವಂತಹ ಭಾಗವನ್ನ ಒಡೆದು ನೋಡಿದಾಗ ಆ ಜಾಗದಲ್ಲಿ ಮರಳು, ನೀರು ಮತ್ತು ಕಪ್ಪೆ ಹೊರಬರುತ್ತದೆ. ಡಕಣನ ವಾಸ್ತುಶಿಲ್ಪ ಜ್ಞಾನ ಆ ಕಾಲದಲ್ಲೇ ಅಷ್ಟರ ಮಟ್ಟಿಗೆ ಇತ್ತು. ಇದು ಎಲ್ಲರಿಗೂ ಆಶ್ಚರ್ಯವನ್ನ ಕೂಡ ಉಂಟು ಮಾಡುತ್ತದೆ. ತದನಂತರ ಜಕಣನ ಮಗನೇ ಡಕಣಾಚಾರಿ ಎನ್ನುವುದು ಸಹ ಜನರೆಲ್ಲರಿಗೂ ತಿಳಿಯುತ್ತದೆ ಕೂಡ. ತನ್ನ ಮಾತಿಗೆ ಬದ್ಧನಾಗಿ ಜಕಣಾಚಾರಿ ತನ್ನ ಬಲಗೈಯನ್ನ ತುಂಡರಿಸಿಕೊಳ್ಳುತ್ತಾನೆ. ಸೊ ಈ ಒಂದು ಭಿನ್ನವಾದ ವಿಗ್ರಹದಲ್ಲಿ ಕಪ್ಪೆ ಕಂಡು ಬಂದಿದ್ರಿಂದ ಇದಕ್ಕೆ ಇಂದಿಗೂ ಸಹ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನ ಅಂತ ಸಹ ಕರೆಯಲಾಗ್ತದೆ. ತದನಂತರದ ವರ್ಷಗಳಲ್ಲಿ ಆ ಭಿನ್ನವಾದ ವಿಗ್ರಹಗಳನ್ನ ತೆಗೆದು ಬೇರೆ ಒಂದು ಹೊಸ ವಿಗ್ರಹವನ್ನ ಮಾಡಿ ಕೂಡ ಸ್ಥಾಪನೆಯನ್ನ ಮಾಡಲಾಗಿರುತ್ತದೆ. ತಂದೆ ಮತ್ತೆ ಮಗ ಸೇರಿಕೊಂಡು ಮತ್ತೊಂದು ಸುಂದರವಾದಂತಹ ಚನ್ನಕೇಶವನ ವಿಗ್ರಹವನ್ನ ಸಹ ಕೆತ್ತನೆಯನ್ನ ಮಾಡುತ್ತಾರೆ. ಈ ವಿಗ್ರಹದ ಕೆತ್ತನೆಯಾದ ಬಳಿಕ ಜಕಣಾಚಾರಿಗೆ ಓದಂತಹ ಕೈ ಮತ್ತೆ ಬಂತು ಅನ್ನುವಂತಹ ಕತೆ ಕೂಡ ಇದೆ. ಇನ್ನು ನ್ಯೂನ್ಯತೆ ಇದ್ದಂತಹ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ವಿಗ್ರಹವನ್ನ ತೆಗೆದು ಡಕಣ ಮತ್ತೆ ಜಕಣಾಚಾರಿ ಕೆತ್ತನೆ ಮಾಡಿದ್ದಂತಹ ಮತ್ತೊಂದು ಮೂರ್ತಿಯನ್ನ ಕ್ರಿಸ್ತಶಕ 1669ರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಇಲ್ಲಿ.